ದೇಶವನ್ನು ಹಾಳು ಮಾಡದಂತೆ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ಒಬ್ಬನನ್ನು ನಾನು ಹುಡುಕುತ್ತಾ ಇದ್ದೇನೆಂಬುದಾಗಿ ದೇವರು ನಮ್ಮನ್ನು ಹುಡುಕಿಯಲ್ಲಿ ಬಂದಿದ್ದಾರೆ. ಸಹೋದರ, ನಿನ್ನ ಹೃದಯ ದೇವರ ಕಡೆಗೆ ತೆರೆಯಲ್ಪಡಲಿ. ಸಹೋದರಿ, ನಿನ್ನ ಹೃದಯ ದೇವರ ಕಡೆಗೆ ತೆರೆಯಲ್ಪಡಲಿ. ದೇವರ ಹೃದಯದ ಹಂಬಲ ನಿನಗೆ ಪ್ರಕಟವಾಗಲಿ. ದೇವರದನ್ನು ಈಗ ಪ್ರಕಟ ಮಾಡ್ತಾ ಇದ್ದಾರೆ. ಅನೇಕರ ಒಳಗಡೆ ದೇವರು ಅನೇಕ ದರ್ಶನಗಳನ್ನು ಇಡ್ತಾ ಇದ್ದಾರೆ. ಅಳಿದು ಹೋಗುವಂಥ ಜನಗಳನ್ನು ದೇವರು ಕಣ್ಣ ಮುಂದಾಗಿ ತಂದು, ಅಯ್ಯೋ ಭಕ್ತಿಯುಳ್ಳ ಜನಗಳನ್ನು, ಅಯ್ಯೋ ಪಾಪದಲ್ಲಿ ನಾಶವಾಗುತ್ತಿರುವ ಜನಗಳನ್ನು ದೇವರು ನಿಮ್ಮ ಕಣ್ಣ ಮುಂದೆ ತರ್ತಾ ಇದ್ದಾನೆ. ಅದನ್ನು ನೋಡುವಾಗ ನೀವು ಹೆಂಗೆ ಸುಮ್ಮನಿರೋಕ್ಕೆ ಸಾಧ್ಯ? ನಿಮ್ಮ ಹೃದಯ ಒಡೆಯೋದಿಲ್ಲವೋ? ನಿಮ್ಮ ಕಣ್ಣೀರು ಸುರಿಯೋದಿಲ್ಲವೋ? ಹಲ್ಲೆಲೂಯಾ! ನಿಮ್ಮ ಹೃದಯ ಒಡೆಯಲಿ, ನಿಮ್ಮ ಕಣ್ಣೀರು ಸುರಿಯಲಿ. ಹಿರಿಯಮೇಲೆ ಹೇಳುತ್ತಾನೆ, ನನ್ನ ಶಿರಸ್ಸು ಜಲಮಯವಾಗಿ, ನನ್ನ ನೇತ್ರಗಳದು ಕಣ್ಣೀರಿನ ಬುಗ್ಗೆಯಾಗಿ ಮಾರ್ಪಟ್ಟರೆ ಎಷ್ಟೋ ಲೇಸು ಎಂಬುದಾಗಿ. ಹಲ್ಲೆಲೂಯಾ! ಕೇಳಿ ಕೇಳಿ, ಎಲ್ಲರೂ ಕೇಳಿ. ನನ್ನ ಶಿರಸ್ಸು ಜಲಮಯವಾಗಲಿ, ನನ್ನ ನೇತ್ರಗಳು ಕಣ್ಣೀರಿನ ಬುಗ್ಗೆಯಾಗಲಿ. ಆ ಥರ ಆಗುತ್ತಿರುವ ನನ್ನ ಜನಗಳಿಗಾಗಿ ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡಬೇಕು. ನನ್ನ ಹೃದಯ ಭಾರ ಉಂಟಾಗಲಿ. ಎಲ್ಲ ಕೇಳಿ ಸಹೋದರ ಕೇಳು, ಸಹೋದರಿ ಕೇಳು. ಒಂದು ತೊಟ್ಟು ಕಣ್ಣೀರಾದರೂ ಇಲ್ಲಿ ಕೆಳಗಡೆ ಬೀಳಲಿ. ಒಂದು ತೊಟ್ಟು ಕಣ್ಣೀರಾದರೂ ಅದು ಕೆಳಗಡೆ ಬೀಳಲಿ. 148 ಕೋಟಿ ಜನ ಏಸಪ್ಪ, ಅಪ್ಪ ஒரே ஒரு வார்த்தை ஏசப்பா, அப்பா நீங்க பேசுங்க தகப்பனே. அப்பா எருமை போல அப்பா, அப்பா உங்க முகத்தை நோய்க்கிறாங்க கேட்டுக்கிறேன் அப்பா. மோசையோ போல திருப்புற நிக்கிற மாட்டாரே இயேசுவே, நிர்மாணம் பெருங்கப்பா. ವಸ್ತುಗಳ ಜಾಲ, ಮಾಹಿತಿ ನೀಡಿದರೆ ಬಹುಮಾನ. ಸಿಎಂ DK ಶಿವಕುಮಾರ್. ಎಲ್ಲಿ ನೀನು ಅನ್ನುವಂತಹ ಈ ಒಂದು ಕಾರ್ಯದಿಂದ ದೇಶದಲ್ಲಿ ಮಳೆ ಬರಲ್ಲ ಅಂತೇಳಿ ಈ ವರ್ಷ ಬರ ಸಂಧಿಸಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಹೇಳಿದರು. ಅದೇ ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಒಂದು ಅದ್ಭುತ ಮಾಡಿದ್ದಾನೆ. ನ್ಯೂಸಲ್ಲಿ ನಾನು ನೋಡ್ತಾ ಇದ್ದೆ ಹೋದ ವಾರ, ಮೋಡಗಳು ದೇಶದ ಮೇಲೆಲ್ಲ ಕವಿದಿದೆ ಅಂತ. எல்லா ஜில்லைகளையும் ஆண்டவரே, எல்லா பட்டணத்திலும் எல்லா கிராமங்களிலும் இந்த மழை ஆண்டவரை விவசாயிக்காக வேண்டிய அளவுக்கு மழை கொடுங்க ஆண்டவரே. இயேசுவின் நாமத்தினால ஜெபிக்கிறோம் ஆண்டவரே. அதிகமாக நாசம் வராதபடிக்கு, தேவைக்கு கம்மியாகாதபடிக்கு ஆண்டவரே, விவசாயிக்காக இந்த மழை நீங்க சம்பூர்ணமாக ஆசீர்வதிக்க வேண்டும் ஜெபிக்கிறோம் ஆண்டவரே. இந்த கர்நாடக தேசத்தில் தண்ணி பஞ்சம் எப்போதும் வரக்கூடாது ஆண்டவரே. ಕರ್ತನೆ ಸುದ್ದಿಯನ್ನ ಕೇಳುತ್ತಲಿದ್ದೇವೆ ರಾಜ. ಅದಕ್ಕೆ ಕರ್ತನೆ ಸಮಾಧಾನದ ಕರ್ತನು ನೀವು ರಾಜ. ಎರಡು ದೇಶಗಳಲ್ಲಿಯೂ ಮತ್ತು ಕರ್ತನೆ ಇದಕ್ಕಾಗಿ ಪ್ರೇರೇಪಿಸುತ್ತಿರುವಂತ ಅನೇಕ ದೇಶಗಳಲ್ಲಿ ಕೂಡ ಕರ್ತನೆ ಅವರೆಲ್ಲರಿಗಾಗಿ ನಾವು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇವೆ ರಾಜ. ನೀವು ಸಮಾಧಾನದ ಕರ್ತನಾಗಿರುವಾಗ ಸಮಾಧಾನವನ್ನ ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ನೀವು ಹೇಳಿದಂತ ಕರ್ತನೆ ಅಪ್ಪ, ಸಮಾಧಾನವನ್ನ ಪ್ರತಿಯೊಂದೊಂದು ದೇಶದ ಮೇಲೆಯೂ ಒಂದೊಂದು ಅಧಿಕಾರಿಗಳ ಮೇಲೆಯೂ ಕರ್ತನೆ ನೀವು ಕೊಡುವುದಕ್ಕಾಗಿ ಸ್ತೋತ್ರ ರಾಜ. ಆಂಧ್ರ ಪ್ರದೇಶಕ್ಕಾಗಿ ಪ್ರಾರ್ಥಿಸ್ತೇವೆ ದೇವರೇ ಸ್ತೋತ್ರ. ಅಲ್ಲಿ ಯಾವ ಸೋಂಕು ಮುಟ್ಟದಂತೆ ಕರ್ತನೆ ಎಲ್ಲ ವ್ಯಕ್ತಿಗಳನ್ನು ಕರ್ತನೆ ನಿನ್ನ ರಕ್ತದಲ್ಲಿ ಕರ್ತನೆ ಮರೆ ಮಾಡಯ್ಯ ದೇವರೇ ಸ್ತೋತ್ರಪ್ಪ. ಹೌದು ದೇವರೇ ಸ್ತೋತ್ರ. ಹೈದರಾಬಾದ್ಗಾಗಿ ಕರ್ತನೆ ಪ್ರಾರ್ಥಿಸ್ತೇವೆ. ಅಲ್ಲಿ ಯಾವ ರೋಗಿಗಳು ಇರಲಾರದಂತೆ ಕರ್ತನೆ ಎಲ್ಲ ಕೊರೋನಾ ರೋಗದಿಂದ ಸ್ವಸ್ಥ ಪಡಿಸ್ರಯ್ಯ ದೇವರೇ ಕರ್ತನೆ. ಇಲ್ಲಿಗೆ ಸ್ತೋತ್ರಪ್ಪ. ನೀವು ಬಿಡುಗಡೆ ಕೊಡ್ರಿ ಕರ್ತನೆ, ನೀವು ಬಿಡುಗಡೆ ಕೊಡ್ರಿ ಅಪ್ಪ. ಕರ್ತನೆ ನಿನಗೆ ಪಟ್ಟಣವನ್ನು ಮನಮರಿಗಿದ ದೇವರೇ, ಆಡುವ ಕೇಡುಗಳಿಂದ ತಪ್ಪಿಸಿ
ದೇಶದಲ್ಲಿ ದೇವರ ಆಳ್ವಿಕೆ ಮಾಡುವ ಸೈತಾನನ ಪ್ಲಾನುಗಳು, ಸೈತಾನನ ಯೋಚನೆಗಳು ನಿನ್ನ ನಾಮದಲ್ಲಿ ಅವು ಲಯವಾಗಲಿ. ಯೇಸು ನಾಮದಲ್ಲಿ ಕರ್ತನೆ எத்தெழுதந்த அதர பலವನ್ನು முறிந்து விடலே இயேசு நாமத்தில். ஆண்டவரே, எங்க இந்தியாவுக்காக நாங்கள் ஜெபிக்கிறோம் இயேசப்பா. எங்க இந்தியாவில் உள்ள 28 மாநிலங்கள் 8 யூனியன் பிரதேசங்களுக்காக ஜெபிக்கிறோம் ஆண்டவரே. இயேசப்பா, ஒவ்வொரு ஆத்துமாக்களை ரட்சிங்க ஆண்டவரே, ஒவ்வொரு கிராமங்களை ரட்சிங்க, ஒவ்வொரு பட்டணங்களையும் நீங்க ரட்சிக்கும்படிக்கு நாங்கள் ஜெபிக்கிறோம்ப்பா. எல்லா ஸ்டேட்டுடைய சீஃப் மினிஸ்டர்ஸ் மேலும் உடைய ஆளுகை வரும்படிக்கு ஜெபிக்கிறோம். அதிகாரத்தில் உள்ள ஒவ்வொருவர் மேலும் உடைய ஆளுகை வரும்படிக்கு நாங்கள் ஜெபிக்கிறோம் இயேசப்பா. எங்க இந்தியாவை நீங்க ஆசீர்வதிக்கும்படிக்கு ஜெபிக்கிறோம். சீக்கிரத்துல எங்க இந்தியாவுல எழுப்புதல் அக்கினி நீங்க போடும்படிக்கு நாங்கள் ஜெபிக்கிறோம்ப்பா. எல்லா கிராமங்களிலும் எழுப்புதல் அக்கினி போடுங்க, எல்லா பட்டணங்களையும் எழுப்புதல் அக்கினி போடுங்க. இயேசுதான் மெய்யான கடவுள் என்கிற அந்த சத்தியத்தை அறிந்து கொள்ள உதவி செய்யுங்க. பாவத்திலிருந்து சாபத்திலிருந்து விடுதலை தந்து மோட்சத்திற்கு போகிறதுக்கு ஒரே வழி இயேசுதாங்கிற அந்த சத்தியத்தை அறிந்து கொள்ள உதவி செய்யுங்கப்பா. எங்க கர்நாடகாவிற்காக ஜெபிக்கிறோம். 7.5 கோடி ஆத்துமாக்களை ரட்சிங்க ஆண்டவரே. 30,000 கிராமங்கள் உள்ள எல்லா ஆத்துமாக்களையும் நீங்க ரட்சிங்க. எங்க பெங்களூர்ல ரட்சிங்க ஆண்டவரே. எங்க பெங்களூர்ல உள்ள 1.5 கோடி ஆத்துமாக்களை ரட்சிங்க. ಮಾಡಿದಂತ ಮಹಾ ಉಪಕಾರಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀವಿ. ಆಮೇಲೆ ಎಷ್ಟು ದೇವರುಗಳೆಲ್ಲ ನೀಡಿದೆ, ಎಷ್ಟು ಪೂಜೆ ಪುನಸ್ಕಾರ ಮಾಡಿ 20 ವರ್ಷದಿಂದ ಒಂದು ದೇವರಾದ್ರೂ ನನಗೆ ಕಡೆಗೆ ಹೋಗಲಿಲ್ಲ. ದೇವ್ರ ನಂಬಿಕೆಯಲ್ಲಿ ಇದ್ದ ನನಗೆ ಎಲ್ಲನೂ ಸುಖ ಸಮಾಧಾನ ಸಿಕ್ತು. ಮಗು ಆಗುತ್ತೋ ನಂಬಿಕೆನೇ ಇರಲಿಲ್ಲ. ಆದರೆ ದೇವರು ನನಗೊಂದು ಅದ್ಭುತ ಮಾಡಿದರು. ಡಾಕ್ಟ್ರ್ ಹತ್ರ ಹೋದಾಗ ಡಾಕ್ಟ್ರ್ ಇಬ್ಬರಿಗೆ ಚೆಕಪ್ ಮಾಡಿದಾಗ ಮಕ್ಕಳು ಫಲ ಇದೆಯೋ ಇಲ್ಲ ಅಂತ ಕೇಳಿದ್ರು. ಅವ್ರು ಏನಂದ್ರು, ನಾನು ಹೇಳಿದ್ರೆ ನೀವು ಹೋಗ್ಲಕ್ಕೆ ಸಾಯ್ತೀರಮ್ಮ ಅಂತ ಕೇಳಿದ್ರು. ಅಷ್ಟಕ್ಕೆ ನಾನು ಸುಮ್ಮನೆ ಬಂದ್ಬಿಟ್ಟೆ. ಬಂದಿದ್ಮೇಲೆ ದೇವ್ರ ಮೇಲೆ ಒಂದು ನಂಬಿಕೆ ಇಟ್ವಿ. ನಂಬಿಕೆ ಇಟ್ಟ ಮೇಲೆ ದೇವರು ಒಂದು ಹೆಣ್ಮಗುನ ಕೊಟ್ಟರು. ಮಗುವನ್ನ ತಂದೆಯ ಮಗನ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ನಾನು ಆಶೀರ್ವದಿಸಿ ಈ ಮಗುವಿಗೆ ಆರಾಧನಾ ಎಂಬುದಾಗಿ ಹೆಸರನ್ನಿಟ್ಟು ನಾನು ಈ ಮಗುವನ್ನು ಆಶೀರ್ವದಿಸ್ತೇನೆ. ದೇವರ ಕೃಪೆಗೂ ಅನುಗ್ರಹವು ಈ ಮಗುವಿನ ಜೀವಮಾನದಲ್ಲೆಲ್ಲ ಇದನ್ನು ಎಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಆಶೀರ್ವದಿಸಿ ಬೇಡುತ್ತೇನೆ ತಂದೆ. ಇಸ್ರಾಯೇಲ್ಯರಿಗೆ ಆತನು ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿದವು. ಯೆಹೋಶುವ 21ನೇ ಅಧ್ಯಾಯ 45ನೇ ವಚನ. Not a word failed of any good thing which the Lord had spoken to the house of Israel. All came to pass. Joshua 21:45. கர்த்தர் இஸ்ரவேல் குடும்பத்தாருக்கு சொல்லியிருந்த நல்வார்த்தைகளிலெல்லாம் ஒரு வார்த்தையும் தவறி போகவில்லை, எல்லாம் நிறைவேறிற்று. யோசுவா 21ஆம் அதிகாரம் 45வது வசனம். வழிகள் அவருடைய வழிகள் அல்ல, ನಿಮ್ಮ ಮಾರ್ಗಗಳು ಆತನ ಮಾರ್ಗಗಳಲ್ಲ. உங்களுடைய ஆலோசனைகள் அவருடைய ஆலோசனை அல்ல, ನಿಮ್ಮ ಆಲೋಚನೆಗಳು ಆತನ ಆಲೋಚನೆಗಳಲ್ಲ. நினைப்பது சின்னதுதான், ನೀವು ಯೋಚನೆ ಮಾಡೋದು ಚಿಕ್ಕದು. ಆದರೆ ಕರ್ತர் உங்களை குறித்து ದೇವರು ನಿಮ್ಮನ್ನ பெரிய திட்டங்களை வைத்திருக்கிறார். ದೇವರು ದೊಡ್ಡ ಯೋಜನೆಗಳನ್ನು ಕಾರ್ಯங்களை வைத்திருக்கிறார். ದೊಡ್ಡ ಕಾರ್ಯಗಳನ್ನು ಇಟ್ಟಿದ್ದಾನೆ. ஹalleluya. வார்த்தையில் வல்லமை இருக்கிறது, ಆತನ ಮಾತಿನಲ್ಲಿ ಶಕ್ತಿ ಅಡಕವಾಗಿದೆ. ಜೀವನ இருக்கிறது, ಆತನ ಮಾತಿನಲ್ಲಿ ಜೀವ ಇದೆ. ಆದ್ರಿಂದ ಆತನ ಹೇಳ್ತಾನೆ, ಬಾಯಿಲಿಂದ புறப்பட்ட ನನ್ನ ಬಾಯಿಂದ ಹೊರಟ வார்த்தைகள், ನನ್ನ ಮಾತುಗಳು சித்தத்தை நிறைவேற்றாதபடிக்கு ನನ್ನ ಮಾತನ್ನ ನೆರವೇರಿಸದೆ வெறுமையாய் ಅದು ವ್ಯರ್ಥವಾಗಿ இடத்திற்கு திரும்பಿ வராது என்பதாக ಅದು ಹಿಂತಿರುಗಿ ಬರೋದೇ ಇಲ್ಲ.